ಕ್ರೀಡಾಂಗಣದ ಸುತ್ತ ಲಕ್ಷ ಲಕ್ಷ ಜನ ನೆರೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾವಳಿ ಶುರುವಾಗಲಿದ್ದು ದೇಶದ ವಿವಿಧ ಭಾಗಗಳಿಂದ ಅಭಿಮಾನಿಗಳು ಆಗಮಿಸಿದ್ದಾರೆ. ರಾಜ್ಯದಿಂದಲೂ ಅಪಾರ ಸಂಖ್ಯೆಯ ಕ್ರೀಡಾಭಿಮಾನಿಗಳು ತೆರಳಿದ್ದು ಆರ್ಸಿಬಿ ತಂಡಕ್ಕೆ ಶುಭ ಕೋರುತ್ತಿದ್ದಾರೆ. ಕರ್ನಾಟಕ ಮಂದಿ ನಮ್ಮ ಭಾಷೆನೂ ಬಿರ್ಸ, ನಮ್ಮ ಮಂದಿ ಭಾಳ ಹುಂಬ, ನಮ್ಮ ವಿರಾಟ್ ಕೊಹ್ಲಿನೂ ಭಾಳ ಕೆಟ್ಟ ಹುಂಬ. ಈ ಸಲ ತಗೊಂಡ್ ಹೋಗೋರಂದ್ರ ತಗೊಂಡ್ ಹೋಗ. ಹದಿನೆಂಟು ವರ್ಷಗಳ ಕಾತುರದ ಆಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಗ್ರೌಂಡ್ನಲ್ಲಿ ಕ್ರಿಕೆಟ್ ಲೈವ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬಿಗ್ ಎಲ್ಇಡಿ ಸ್ಕ್ರೀನ್ ಮೂಲಕ ಮ್ಯಾಚ್ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಪಂದ್ಯ ವೀಕ್ಷಣೆಗೆ 10,000 ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದ್ದು ಮೈದಾನದ ಸುತ್ತ ಆರ್ಸಿಬಿ ಹಾಗೂ ಕರ್ನಾಟಕ ಬಾವುಟಗಳು ರಾರಾಜಿಸುತ್ತಿವೆ. ಇದು ಪ್ರತಿಭಾಗೋಸ್ಕರ ಬನ್ನಿ ಮೇಡಮ್. ದೇಶದಾದ್ಯಂತ ಆರ್ಸಿಬಿ ಗೆಲುವಿಗೆ ಶುಭ ಹಾರೈಕೆ, ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಇತ್ತ ಬೆಂಗಳೂರಿಂದ ಗುಜರಾತ್ನ ಅಹಮದಾಬಾದ್ಗೆ ತೆರಳುತ್ತಾ ಇದ್ದ ವಿಮಾನದಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ. ನಟಿ ಹಾಗೂ ಮಾಡೆಲ್ ಸೌಂದರ್ಯ ಗೌಡ ಫ್ಲೈಟ್ ಒಳಗೆ ಈ ಸಲ ಕಪ್ ನಮ್ದೆ, ಆರ್ಸಿಬಿ ಕಪ್ ಗೆಲ್ಲಲಿದೆ ಅಂತ ಸಂಭ್ರಮಿಸಿದ್ದಾರೆ. ಇದಕ್ಕೆ ಪ್ರಯಾಣಿಕರು ಜೈ ಆರ್ಸಿಬಿ ಅಂತ ಶುಭ ಹಾರೈಸಿದ್ದಾರೆ. ಆರ್ಸಿಬಿ ಗೆಲುವಿಗಾಗಿ ಚಾಮರಾಜನಗರದಲ್ಲಿ ಮಲೆ ಮಾದಪ್ಪನಿಗೆ ಅಭಿಮಾನಿಯೊಬ್ಬರು ಮುಡಿ ಕೊಟ್ಟಿದ್ದಾರೆ. ಶಶಿಕುಮಾರ್ ಅನ್ನೋರು ಮಾದಪ್ಪನಿಗೆ ಪೂಜೆ ಮಾಡಿಸಿ ಈಡುಗಾಯಿ ಹೊಡೆದು ಈ ಬಾರಿ ಕಪ್ ನಮ್ದೇ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತೋರ್ಸ ಯಾವನವನು ಮುಟ್ಟಾಳ. ಈಗಾಗಲೇ ಐಪಿಎಲ್ ಪಂದ್ಯಾವಳಿಯ ಆರಂಭ ಆಗ್ತಾ ಇರುವಂತದ್ದು. ಈಗಾಗಲೇ ಪಂಜಾಬ್ ಟಾಸ್ ಅನ್ನ ವಿನ್ ಆಗಿ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಈಗಾಗಲೇ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅನ್ನುವಂಥದ್ದು. ಈಗಾಗಲೇ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಪಂಜಾಬ್ ಒಂದ್ ಕಡೆಯಾದ್ರೆ, ಮತ್ತೊಂದು ಕಡೆ ಪಂದ್ಯಾವಳಿಯ ಹಿನ್ನೆಲೆಯಲ್ಲಿ ಆರ್ಸಿಬಿ ತಂಡದ ಗೆಲುವಿಗಾಗಿ ಶಿವಮೊಗ್ಗದ ರವೀಂದ್ರನಗರದಲ್ಲಿರುವ ಶ್ರೀ ಗಣಪತಿ ದೇಗುಲದಲ್ಲಿ ಆರ್ಸಿಬಿ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸಿದ್ದಾರೆ. ದಾವಣಗೆರೆಯಲ್ಲೂ ಕೈದಾಳೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಆರ್ಸಿಬಿ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸಿ ಈ ಬಾರಿ ಕಪ್ ನಮ್ದೇ ಅಂತ ಘೋಷಣೆ ಹಾಕಿದ್ದಾರೆ. ಹಾಸನದಲ್ಲೂ ಕಾಲೇಜು ಯುವಕ ಯುವತಿಯರು ಆರ್ಸಿಬಿ ಪರ ಜೈಕಾರ ಹಾಕಿದ್ದಾರೆ. ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲತ್ತೆ ಅನ್ನುವ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲೂ ಆರ್ಸಿಬಿ ಬೆಂಬಲಿಸಿ ಅಭಿಮಾನಿಗಳು ಬೈಕ್ ರ್ಯಾಲಿ ನಡೆಸಿದ್ದಾರೆ. ಆರ್ಸಿಬಿ ಜರ್ಸಿ ಧರಿಸಿ ಪೋಸ್ಟರ್ ಹಿಡಿದು ಜೈಕಾರ ಹಾಕಿದ್ದಾರೆ. ಬೀದರ್ನ ಹೈದರಾಬಾದ್ನ ವಾಟರ್ ಪಾರ್ಕ್ನಲ್ಲಿ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದು ಮಣ್ಣೆತ್ತೋದು ಜೆಸಿಬಿ, ಕಪ್ ಗೆಲ್ಲೋದು ಆರ್ಸಿಬಿ ಅನ್ನುವ ಪಂಚ್ ಡೈಲಾಗ್ ಹೊರಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಆರ್ಸಿಬಿ ಅಭಿಮಾನಿಯೊಬ್ಬರು ಆರ್ಸಿಬಿ ಗೆದ್ರೆ ವಡಾಪಾವ್ ಉಚಿತವಾಗಿ ನೀಡಲಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ. ಗ್ರಾಮದ ಮಹಾಲಕ್ಷ್ಮಿ ವಡಾಪಾವ್ ಸೆಂಟರ್ ಮಾಲೀಕ ಅರುಣ್ ಶಿತೋಡಿ ಆಫರ್ ಕೊಟ್ಟಿದ್ದು 18 ವರ್ಷಗಳ ಬಳಿಕ ಕನಸು ನನಸಾಗುವ ಭರವಸೆ ಮೂಡಿದೆ. ಹೀಗಾಗಿ ಆರ್ಸಿಬಿ ಗೆದ್ರೆ ಅದೇ ಖುಷಿಯಲ್ಲಿ ಫ್ರೀ ಆಗಿ ನಾವು ವಡಾಪಾವ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡಕ್ಕೆ ಸಪೋರ್ಟ್ ಮಾಡುವಂತೆ ಗ್ರಾಮಸ್ಥರು ಡಂಗೂರ ಸಾರಿರುವಂತಹ ಘಟನೆ ದೊಡ್ಡಬಳ್ಳಾಪುರದ ತಿರುಮಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ.
ಗ್ರಾಮದಲ್ಲಿ ತಮಟೆ ಹೊಡೆದು ಆರ್ಸಿಬಿಗೆ ಸಪೋರ್ಟ್ ಮಾಡಿ ಅನ್ನುವಂತಹ ಡಂಗೂರ ಸಾರಲಾಗಿದೆ. ಪಂದ್ಯ ವೀಕ್ಷಣೆಗಾಗಿ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೈಸೂರಲ್ಲಿ ವಿಶೇಷ ಚೇತನ ಯುವಕನೊಬ್ಬ ಆರ್ಸಿಬಿ ಗೆಲುವಿಗಾಗಿ ಶುಭ ಹಾರೈಸಿದ್ದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರುವ ಅಲೋಕ್ ಜೈನ್ ಆರ್ಸಿಬಿ ಫ್ಲಾಗ್ ಹಿಡಿದು ವಿಶ್ ಮಾಡಿದ್ದಾರೆ. ಈ ಬಾರಿ ನಮ್ಮ ತಂಡ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲೂ ಆರ್ಸಿಬಿ ತಂಡ ಗೆಲ್ಲಲಿ ಅಂತ ವಿಶೇಷ ಹೋಮ ಹವನ ಮಾಡಿಸಲಾಗಿದೆ. ನಗರದ ವಾಸವಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿಶೇಷ ಪೂಜೆ ಹೋಮ ನಡೆಸಿ 18 ವರ್ಷಗಳ ಕನಸು ನನಸಾಗಲಿ ಅಂತ ಹರಕೆ ಹೊತ್ಕೊಂಡಿದ್ದಾರೆ. ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಯೊಬ್ಬರು ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಬೆಳಗಾವಿಯ ಗೊಡಚಿ ಗ್ರಾಮದ ವೀರಭದ್ರೇಶ್ವರ ದೇಗುಲದಲ್ಲಿ ಪೂಜೆ ಮಾಡಿ 3 ಸುತ್ತು ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಇನ್ನು ಯಾದಗಿರಿಯಲ್ಲಿ ಆರ್ಸಿಬಿ ತಂಡಕ್ಕೆ ಶ್ರೀರಾಮ ವೇಷಧಾರಿ ಶುಭ ಹಾರೈಸಿದ್ದಾರೆ. ಶ್ರೀರಾಮ ವೇಷಧಾರಿ ಬಸವಲಿಂಗಪ್ಪ ಈ ಬಾರಿ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಮನಗರದ ಚನ್ನಪಟ್ಟಣದಲ್ಲಿ ಆರ್ಸಿಬಿ ಅಭಿಮಾನಿಗಳು ಕೊಲ್ಲಾಪುರದಮ್ಮನಿಗೆ ಆರ್ಸಿಬಿ ಜಯ ಗಳಿಸಲಿ ಅಂತ ಪೂಜೆ ಮಾಡಿಸಿದ್ರು. ಪೂಜೆ ವೇಳೆ ತಾಯಿ ಕೊಲ್ಲಾಪುರದಮ್ಮ ಬಲಗಡೆ ಹೂ ಪ್ರಸಾದ ನೀಡಿದ್ದು ಅಭಿಮಾನಿಗಳು ಹರ್ಷಗೊಂಡಿದ್ದಾರೆ. ಬಳಿಕ ದೇಗುಲದಲ್ಲಿ ಸಿಹಿ ಹಂಚಿ ಆರ್ಸಿಬಿಗೆ ಜೈಕಾರ ಕೂಗಿತು. ಕ್ರಿಕೆಟ್ ಜಗತ್ತು ಬಹು ನಿರೀಕ್ಷಿತವಾಗಿ ಕಾಯ್ತಾ ಇರ್ತಕ್ಕಂಥ ಕ್ಷಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ. ಇನ್ನು ಸಂಜೆ 7:30ಕ್ಕೆ IPL 18ರ ಆವೃತ್ತಿ ಫೈನಲ್ ಆರಂಭ ಆಗ್ತಾ ಇದೆ. 18 ಕಪ್ ನಮ್ಮದಾಗಬೇಕು ಅಂತೇಳಿ ಶ್ರೀ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ಪಡಮಟ್ಟು ಪೂಜೆಯನ್ನು ಸಲ್ಲಿಸಿದ್ದೇವೆ. ಕೊಹ್ಲಿಗೆ ಬಲ ಬರಲಿ, ಜಿತೇಶ್ಗೆ ಬಲ ಬರಲಿ, ಹೇಜಲ್ವುಡ್ 3 ವಿಕೆಟ್ಗಳನ್ನ ಪಡ್ಕೊಳ್ಳಿ, ಹಾಗೆ ರಜತ್ ಪಟಿದಾರ್ ಸೆಂಚುರಿನ ಬಾರಿಸಲಿ, ಮತ್ತೆಲ್ಲ RCB ಅಭಿಮಾನಿಗಳ ಬಹು ನಿರೀಕ್ಷಿತ 18 ನಮ್ಮದಾಗಬೇಕು ಅನ್ನುವಂತ ಒಂದು ಆಶಯವನ್ನು ಹೊತ್ತು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ಸಿಹಿಯನ್ನು ಹಂಚಿದ್ದೇವೆ. ತಾಯಿ ಇವತ್ತು ಬಲಗಡೆಯಲ್ಲಿ ಹೂವನ್ನು ಕೊಟ್ಟಿದ್ದಾಳೆ. ನಮಗೆ ಬಹಳ ಕೋಟ್ಯಾಂತರ ಅಭಿಮಾನಿಗಳ ಆರೈಕೆ ಇವತ್ತು ನೆರವೇರಲಿ ಅಂತೇಳಿ ಆಶಿಸಿದ್ದೇವೆ. ಈಗ ಎಲ್ಲೆಲ್ಲೂ ಆರ್ಸಿಬಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. IPL ಫೈನಲ್ ಮ್ಯಾಚ್ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ಪಬ್ಗಳಲ್ಲಿ ಆರ್ಸಿಬಿ ಪಂದ್ಯ ವೀಕ್ಷಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಚರ್ಚ್ ಸ್ಟ್ರೀಟ್ನ ಪಬ್ಗಳಲ್ಲಿ ಬಿಗ್ ಸ್ಕ್ರೀನಿಂಗ್ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆಗೆ ಸ್ಪೆಷಲ್ ಆಫರ್ ಅನ್ನು ಕೂಡ ನೀಡಲಾಗಿದೆ. ಬಿಲ್ನ ಮೇಲೆ 10% ಡಿಸ್ಕೌಂಟ್ ಕೊಡಲಾಗಿದೆ. ಈಗಾಗಲೇ ಮ್ಯಾಚ್ ವೀಕ್ಷಣೆಗೆ ಅಭಿಮಾನಿಗಳು ಫ್ರೀ ಬುಕ್ಕಿಂಗ್ ಅನ್ನ ಮಾಡಿಕೊಳ್ತಿದ್ದಾರೆ. ಆರ್ಸಿಬಿ ಪಂಜಾಬ್ ಮ್ಯಾಚ್ ಹಿನ್ನೆಲೆ ಬೆಂಗಳೂರಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಅಂತ ಕಮಿಷನರ್ ದಯಾನಂದ್ ಹೇಳಿದ್ದಾರೆ. ಈ ಕುರಿತು ಮಾತಾಡಿರೋ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಪಂದ್ಯಾವಳಿ ನಂತರ ಕಾನೂನು ಉಲ್ಲಂಘನೆ ಆಗದ ಹಾಗೆ ಕ್ರಮ ಕೈಗೊಳ್ಳಲಾಗಿದೆ. ಸಂಭ್ರಮಾಚರಣೆ ವೇಳೆ ಯಾವುದೇ ಗಲಾಟೆ ಆಗದಂತೆ ಕ್ರಮ ವಹಿಸಲಾಗಿದೆ. ಜೊತೆಗೆ ಬೆಟ್ಟಿಂಗ್ ಬಗ್ಗೆಯೂ ಹದ್ದಿನ ಕಣ್ಣಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದರ ಒಂದು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಇತರ ಕಡೆಗಳಲ್ಲಿ ಒಂದು ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡ ಇದನ್ನು ಇವತ್ತು ನೋಡ್ಬೋದು. ಹೀಗಾಗಿ ಬೆಂಗಳೂರು ನಗರ ಪೊಲೀಸರು ಈ ಸಂದರ್ಭದಲ್ಲಿ ನಗರದಾದ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾರೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಅವರು ನೋಡಿಕೊಳ್ಳಿಕ್ಕೆ ಈಗಾಗಲೇ ಸೂಚನೆಗಳನ್ನು ಕೊಡಲಾಗಿದೆ. ಜೊತೆಗೆ ಅವಶ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಇದಕ್ಕೆ ನಿಯೋಜಿಸಲಾಗಿದೆ. ಪ್ರಮುಖವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಈ ಒಂದು IPL ಪಂದ್ಯಾವಳಿ ಅಥವಾ ಅದಾದ ನಂತರದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವುದೇ ಕಾನೂನುಗಳ ಉಲ್ಲಂಘನೆ ಆಗದ ರೀತಿಯಲ್ಲಿ, ಜೊತೆಗೆ ಈ ಸಂಭ್ರಮಾಚರಣೆಗಳು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಹಾಗೂ ಇತರರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲತೆ ತೊಂದರೆ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮೈಸೂರಿನ ಮದ್ಯದಂಗಡಿಯಲ್ಲಿ ಭರ್ಜರಿಯಾಗಿ ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಸೇಲ್ ಆಗ್ತಾ ಇದೆ. ಮದ್ಯದಂಗಡಿಯಲ್ಲಿ ರಾಯಲ್ ಚಾಲೆಂಜ್ ಮದ್ಯ ಬಾಟಲಿಯನ್ನಿಟ್ಟು ಆರ್ಸಿಬಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿಯಲ್ಲಿರುವ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಬೃಹತ್ ಬ್ಯಾನರ್ ಹಿಡಿದು ಆರ್ಸಿಬಿ ತಂಡಕ್ಕೆ ಶುಭ ಕೋರಿದ್ದಾರೆ ಅಭಿಮಾನಿಗಳು. ಇವತ್ತು IPL ಮ್ಯಾಚ್ ಹಿನ್ನೆಲೆಯಲ್ಲಿ ಆರ್ಸಿಬಿ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಶುಭ ಕೋರಿದ್ದಾರೆ. ಬೀದರಲ್ಲಿ ಮಾತಾಡಿರೋ ಅವರು ಆರ್ಸಿಬಿಗೆ ನನ್ನ ಬೆಂಬಲ ಇದೆ, ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸ ಇದೆ. ಇನ್ನು ಆರ್ಸಿಬಿ ತಂಡಕ್ಕೆ ಸಚಿವ MB ಪಾಟೀಲ್ ಹಾಗೆಯೇ ಸಂಸದ ಯದುವೀರ್, DCM DK ಶಿವಕುಮಾರ್, ಸಂತೋಷ್ ಲಾಡ್, ನಟಿ ರಮ್ಯಾ, ಶಿವಣ್ಣ ಎಲ್ಲರೂ ಶುಭ ಹಾರೈಸಿದ್ದಾರೆ. ಸಾಮಾನ್ಯವಾಗಿ RCB ಬೆಂಗಳೂರು ತಂಡ ಆಗೋದ್ರಿಂದ ನಿಮ್ಗೂ ಏನು ಅನ್ಸುತ್ತೆ, ಬೆಂಗಳೂರು ಗೆಲ್ಬೇಕು ಅಂತ ಅನ್ಸುತ್ತಲ್ವಾ? 4ನೇ ಸಾರಿ ಫೈನಲ್ ಬಂದಿದೆ, ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ.
ಒಂದ್ ವೇಳೆ ಪಂಜಾಬ್ ಗೆದ್ರು ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಎಲ್ಲ ರಾಯಲ್ ಚಾಲೆಂಜರ್ಸ್ ಯೂತ್ರಿಗೆ, ಕ್ರಿಕೆಟ್ ಪಟುಗಳಿಗೆ 18 ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ. ತಮ್ಮ ಪರಿಶ್ರಮ, ಗೆಲುವು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇವತ್ತು ಇಡೀ ರಾಜ್ಯ ನಿಮ್ಮ ಹಿಂದೆ ಇದೆ. ಇದಲ್ಲದೆ ಕರ್ನಾಟಕ ರಾಜ್ಯ ಅಲ್ಲದೆ ಇಡೀ ದೇಶ ಕೂಡ ನಿಮ್ಮನ್ನು ನೋಡ್ತಾ ಇದೆ. ಇವತ್ತು ನಾವು ಇಡೀ ಕರ್ನಾಟಕ ನಿಮ್ಮೆಲ್ಲರ ಜೊತೆಯಲ್ಲೇ ಇದೆ. 18 ವರ್ಷದಿಂದ ಯಶಸ್ಸನ್ನು ನಾವು ಕಾಣಲಿಲ್ಲ. ಈ ವರ್ಷ ಗೆದ್ದುಕೊಂಡೇ ಬರಬೇಕು, ಟ್ರೋಫಿಯನ್ನು ತರಬೇಕು ಅಂತೇಳಿ ಆತ್ಮವಿಶ್ವಾಸದಿಂದ ಇಡೀ ಕರ್ನಾಟಕ ರಾಜ್ಯದ ಜೊತೆ ನಿಮ್ಮನ್ನು ಕಾಯ್ತಾ ಇದೆ, ನೋಡ್ತಾ ಇದೆ. ನಿಮಗೆ ಶುಭ ಹಾರೈಸ್ತಾ ಇದ್ದೀವಿ. ಟ್ರೋಫಿ ತೆಗೆದುಕೊಂಡು ಬನ್ನಿ, ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. RCB ಕೊನೆಗೂ ಫ್ಯಾನ್ಸ್ ಬಂದಿದೆ ವಿತ್ ಪಂಜಾಬ್ ಆ್ಯಂಡ್ ಐ ವಿಶ್ RCB ಆಲ್ ದ ಬೆಸ್ಟ್. ಆ್ಯಂಡ್ ನಾಳೆ ಇರಲ್ಲ, US ಹೋಗ್ತಾರೆ, ಬಟ್ ಸ್ಟಿಲ್ ಮೈ ಹಾರ್ಟ್ ವಿಲ್ ಬಿ ಆಲ್ವೇಸ್ ವಿತ್ RCB. RCB ಶುಡ್ ರಾಕ್ ಅಟ್ ದಿಸ್ ಟೈಮ್. ಕಪ್ ನಮ್ಮದೇ ಅಂತ ನೀವು ಪ್ರೂವ್ ಮಾಡಬೇಕು. ಗುಡ್ ಲಕ್. ಐ ಪ್ರೇ ಗಾಡ್ give lot of strength to RCB. Good luck, good luck, good luck. Love you, RCB. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ RCB ಫ್ಯಾನ್ಸ್ ಹವಾ ಜೋರಾಗಿತ್ತು. ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ವಿದ್ಯಾರ್ಥಿನಿಯರನ್ನ ಕರೆಸಿ ಈ ಬಾರಿ ಕಪ್ ನಮ್ದೇ ಅಂತ ಘೋಷಣೆ ಕೂಗಿಸಿದ್ರು ಮಾಜಿ ಸಚಿವ MP ರೇಣುಕಾಚಾರ್ಯ. ಅಲ್ಲದೆ ಅಭಿಮಾನಿಗಳಿಗಾಗಿ ಹೊನ್ನಾಳಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೃಹತ್ LED ಪರದೆ ಅಳವಡಿಕೆ ಮಾಡಲಾಗಿದೆ. ಹಾಸನದಲ್ಲೂ RCB ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿತ್ತು. ಹಾಸನ ತಾಲೂಕಿನ ದೊಡ್ಡಬಾಗನಹಳ್ಳಿಯಲ್ಲಿ ಮಕ್ಕಳೆಲ್ಲ ಸೇರಿ ಈ ಸಲ ಕಪ್ ನಮ್ದೇ ಅನ್ನುವ ಘೋಷಣೆಯನ್ನ ಕೂಗಿದ್ರು. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕನ್ನಡ ಭಾಷೆ ಬಗ್ಗೆ ಮಾತನಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕಮಲ್ ಹಾಸನ್ ಇನ್ನೂ ಕ್ಷಮೆ ಕೇಳಿಲ್ಲ. ಮೊಂಡತನ ಮಾಡ್ತಾ ಇರುವ ಕಮಲ್ ಹಾಸನ್ ವಿರುದ್ಧ ಹೈಕೋರ್ಟ್ ಚಾಟಿ ಬೀಸಿದೆ. ಕಮಲ್ ಹಾಸನ್ ವಿವರಣೆ ಪತ್ರ ನೋಡಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಕಮಲ್ ಹಾಸನ್ರನ್ನ ತರಾಟೆ ತೆಗೆದುಕೊಂಡ್ರು. ಈ ವೇಳೆ ಜಡ್ಜ್ ಎಲ್ಲವೂ ಸರಿಯಾಗಿದೆ, ಆದ್ರೆ ಪತ್ರದಲ್ಲಿ ಕ್ಷಮೆಯ ಬಗ್ಗೆ ಇಲ್ಲ ಅಂದ್ರು. ಈ ವೇಳೆ ವಕೀಲ ಧ್ಯಾನ್ ಚಿನ್ನಪ್ಪ ಕ್ಷಮೆಯಾಚಿಸಿದ್ರೆ ಎಲ್ಲ ಸರಿ ಹೋಗಲಿದೆ ನಿಜ, ಆದ್ರೆ ಕಮಲ್ ಹಾಸನ್ಗೆ ಯಾವುದೇ ದುರುದ್ದೇಶವಿರಲಿಲ್ಲ, ಕನ್ನಡದ ಬಗ್ಗೆ ಅವರ ನಿಲುವನ್ನ ಪತ್ರದಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿದ್ರು. ಈ ವೇಳೆ ಜಡ್ಜ್ ಕರ್ನಾಟಕ ಬಿಟ್ಟು ಬೇರೆ ಕಡೆ ಚಿತ್ರ ರಿಲೀಸ್ ಮಾಡಿ ಕ್ಷಮೆ ಕೇಳೋವರೆಗೂ ಕರ್ನಾಟಕದಲ್ಲಿ ಬಿಡುಗಡೆ ಇಲ್ಲ. ಅವರಿಗೆ ಈಗೋ ಅಡ್ಡ ಬರ್ತಿರಬಹುದು, ಆದ್ರೆ ಯಾರೇ ಆದ್ರೂ ಕೂಡ ಜನರ ಭಾವನೆ ನೋಯಿಸಬಾರದು ಅಂತ ಕಮಲ್ ಪರ ವಕೀಲರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜಡ್ಜ್. ಕ್ಷಮೆ ಕೇಳದೆ ನಟ ಕಮಲ್ ಹಾಸನ್ ಮತ್ತೆ ಮೊಂಡುತನವನ್ನ ಪ್ರದರ್ಶಿಸಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲ್ಗೆ ಪತ್ರ ಬರೆದಿರುವ ಕಮಲ್ ಹಾಸನ್ ಪತ್ರದ ಮೂಲಕವೂ ಕ್ಷಮೆ ಕೇಳದೆ ಉದ್ದಟತನ ಮೆರೆದಿದ್ದಾರೆ. ಪತ್ರದಲ್ಲಿ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ, ಇದು ನನಗೆ ಹೆಚ್ಚು ನೋವು ಉಂಟು ಮಾಡಿದೆ, ಕನ್ನಡವನ್ನು ಕುಗ್ಗಿಸೋದಕ್ಕೆ ನಾನು ಈ ರೀತಿ ಹೇಳಿಲ್ಲ, ಕನ್ನಡ ಭಾಷೆಯ ಪರಂಪರೆ ಬಗ್ಗೆ ಚರ್ಚೆ ಇಲ್ಲ, ತಮಿಳಿನಂತೆ ಕನ್ನಡವು ಸಾಂಸ್ಕೃತಿಕ ಸಂಪ್ರದಾಯವನ್ನ ಹೊಂದಿದೆ. ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು, ಆದರೆ ಯಾವುದೇ ಒಂದು ಭಾಷೆಯ ಪ್ರಾಬಲ್ಯವನ್ನ ನಾನು ವಿರೋಧಿಸುತ್ತೇನೆ. ಸಿನಿಮಾ ಜನರ ನಡುವಿನ ಸೇತುವೆ ಆಗಬೇಕು, ವಿಭಜಿಸುವ ಗೋಡೆ ಆಗಬಾರ್ದು ಅಂತ ಹೇಳುವುದರ ಮೂಲಕ ಕ್ಷಮೆ ಯಾಚಿಸದೆ ಉದ್ದಟತನ ಮೆರೆದಿದ್ದಾರೆ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಗಡಿಪಾರಿಗೆ ಪೊಲೀಸರು ಮತ್ತೊಂದು ನೋಟಿಸ್ ಜಾರಿ ಮಾಡಿದ್ದಾರೆ. 2ನೇ ಬಾರಿಗೆ ಪುತ್ತೂರು ನಗರ ಠಾಣಾ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಖಂಡಿಸಿ ಪುತ್ತೂರಿನಲ್ಲಿ ಪ್ರತಿಭಟನೆ ಮಾಡಿದ ಸಂದರ್ಭ ಪುತ್ತಿಲ ಭಾಷಣದ ವಿಚಾರವಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ಪೊಲೀಸ್ ನಡೆಯನ್ನ ಖಂಡಿಸಿ ಪುತ್ತಿಲ ಬೆಂಬಲಿಗರು ಖಂಡನಾ ಸಭೆ ನಡೆಸ್ತಾ ಇದ್ದಾರೆ. ಅರುಣ್ ಪುತ್ತಿಲ ಸೇರಿ 36 ಜನರ ವಿರುದ್ಧ ಗಡಿಪಾರು ಕಾನೂನು ಪ್ರಕ್ರಿಯೆ ವಿಚಾರ ಸಂಬಂಧಪಟ್ಟಂಗೆ ಯುವಕನೊಬ್ಬ ತಾಕತ್ತಿದ್ರೆ ಗಡಿಪಾರು ಮಾಡಿ ನೋಡಿ, ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ನೋಡೋಣ ಅಂತ ಸವಾಲ್ ಹಾಕಿದ್ದಾನೆ. ಸೆಲ್ಫಿ ವಿಡಿಯೋ ಮಾಡಿರುವ ಯುವಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳು ಸತ್ತಿದ್ದಾರಾ ಬದುಕಿದ್ದಾರಾ ನೋಡೋಣ, ಯಾವ ಕಾರಣಕ್ಕೆ ಗಡಿಪಾರು ಮಾಡ್ತಾ ಇದ್ದೀರಿ ಅಂತ ಹೇಳಿ, ಹಿಂದೂ ಸಮಾಜ ಯಾವ ಅನ್ಯಾಯ ಮಾಡಿದೆ ಹೇಳಿ, ಆಮೇಲೆ ನೋಟಿಸ್ ಕೊಡಿ ಅಂತ ಕಿಡಿಕಾರಿದ್ದಾನೆ. ಎಂತ ಗಡಿಪಾರು, ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ, ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ಆಮೇಲೆ ನೋಡುವ, ನಾವು ನೋಡ್ತೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳು ಸತ್ತಿದಾರ ಬದುಕಿದ್ದಾರೆ ಅಂತ ನೋಡ್ತೇವೆ ನಾವು, ಆಯಿತಾ? ಆಮೇಲೆ ಮಾತಾಡುವ. ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಸಹ ನೋವು ಮಾಡಲಿಕ್ಕಲ್ಲ. ಯಾಕೆಂದರೆ ಗಡಿಪಾರು ಎಂಥದ್ದು, ಗಡಿಪಾರು ಎಂಥ ಅನ್ಯಾಯ ಮಾಡಿದ್ದೇವೆ ನಾವು, ಎಂಥ ಹಿಂದೂ ಸಮಾಜ ಎಂಥ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ, ಆಮೇಲೆ ಗಡಿಪಾರು ನೋಟಿಸ್ಕೊಡಿ, ನೀವು ತೊಂದರೆ ಇಲ್ಲ. ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು, ಗೊತ್ತಾಯ್ತಾ?
ನಾವು ಹಿಂದೂ ಕಾರ್ಯಕರ್ತರು, ಖಂಡಿತವಾಗಲೂ ನಾವು 24 ಅವರ್ಸ್ ಹಿಂದುತ್ವಕ್ಕೆ ದುಡಿತೇವೆ. ನಾವು ದುಡಿಯೂ ಇದೆ, ಇನ್ನೂ ಸಹ ದುಡಿತೇವೆ. ನಾವು ಇನ್ನೂ 24 ಅವರ್ಸ್ ಕೂಡ ನಾವು ದುಡಿತೇವೆ. ನಮ್ಮನ್ನು ನೀವು ಎಂತಕ್ಕೆ ಎಂತ ವಿಷಯ ಅಂತ ಗೊತ್ತಾಗೋದಿಲ್ಲಲ್ಲ, ಎಂತ ಇದು? ನಾವು ಬಿಡುವ ಪ್ರಶ್ನೆ ಇಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ತಾಕತ್ತನ್ನು ಒಳ್ಳೆಯದಕ್ಕೆ ತೋರಿಸಿ, ಒಳ್ಳೇದು ಮಾಡಿ. ಇಲ್ಲಿ ಕರಾವಳಿ ಪುತ್ತೂರಲ್ಲಿ ಹಿರಿಯ ಆರ್ಎಸ್ಎಸ್ ಮುಖಂಡರ ಮನೆಗೆ ಪೊಲೀಸರು ಭೇಟಿ ಕೊಟ್ಟಿದ್ದು ರಾತ್ರಿ 12 ಗಂಟೆಗೆ ಉಪ್ಪಿನಂಗಡಿಯ ಯುಜಿ ರಾಧಾಕೃಷ್ಣ ಮನೆಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಯುಜಿ ರಾಧಾಕೃಷ್ಣ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಇದಾದ ಬಳಿಕ ಸುಳ್ಯದ ಇನ್ನೋರ್ವ ಆರ್ಎಸ್ಎಸ್ನ ಹಿರಿಯ ಮುಖಂಡ ನಾ ಸೀತಾರಾಮ್ ಮನೆಗೂ ಪೊಲೀಸರು ಭೇಟಿ ಕೊಟ್ಟು ವಿಚಾರಣೆ ನಡೆಸಿದ್ದಾರೆ. ಸದ್ಯ ಪೊಲೀಸರ ಈ ಕ್ರಮಕ್ಕೆ ಆರ್ಎಸ್ಎಸ್ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ರಾಜ್ಯದ ಮನೆ ಮನೆ ಮಾತಾಗಿರುವ ಸಂಗೀತ ಗೆಡ್ಜೆಟ್ಸ್ಗೆ 51ನೇ ವಾರ್ಷಿಕೋತ್ಸವದ ಸಂಭ್ರಮ. ಹಾಫ್ ಸೆಂಚುರಿಯನ್ನ ಪೂರೈಸಿರುವ ಸಂಗೀತ ಗೆಡ್ಜೆಟ್ಸ್ ಈ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ಕೈ ಹಿಡಿದು ನಡೆಸಿದ ಗ್ರಾಹಕರಿಗೆ ಧನ್ಯವಾದವನ್ನ ವಿಶೇಷವಾಗಿ ತಿಳಿಸ್ತಾ ಇದೆ. ಇನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ಸಂಗೀತದಿಂದ ತಂದ ವಸ್ತುಗಳು ಇದ್ದೇ ಇರುತ್ತೆ. ಮತ್ತಷ್ಟು ಜನರಿಗೆ ಹತ್ತಿರವಾಗಲು ಜೊತೆಗೆ ಜನರಿಗೆ ಧನ್ಯವಾದ ತಿಳಿಸಲು ವಿನೂತನವಾದ ಆಫರ್ಸ್ಗಳನ್ನ ಹೊತ್ತು ತಂದಿದೆ. ಒಂದಲ್ಲ ಎರಡಲ್ಲ 10 ಹಲವು ಆಫರ್ಸ್ಗಳನ್ನ ಸಂಗೀತ ತನ್ನ ನೆಚ್ಚಿನ ಗ್ರಾಹಕರಿಗೆ ತಂದಿದ್ದು ಪ್ರಪಂಚದಲ್ಲಿ ಇಲ್ಲಿಯವರೆಗೂ ಯಾರೂ ನೀಡದೇ ಇರೋ ಆಫರ್ಸ್ಗಳ ಮೇಲೆ ಆಫರ್ಸ್ಗಳನ್ನ ನೀಡ್ತಾ ಇದೆ. ಈ ಆಫರ್ ಮೇ 31ರಿಂದ ಜುಲೈ 6ರವರೆಗೂ ನಡೀತಾ ಇದೆ. ಆಫರ್ ಪಡೆಯೋದಕ್ಕೆ ಗ್ರಾಹಕರು ಜಸ್ಟ್ ಸಂಗೀತ ಶೋರೂಮ್ಗೆ ವಿಸಿಟ್ ಕೊಟ್ರೆ ಸಾಕು. ಇನ್ನು ಗ್ರಾಹಕರ ಮೊಬೈಲ್ಗೆ 5,001 ರೂಪಾಯಿಯ ಎಲೆಕ್ಟ್ರಾನಿಕ್ ಮನಿ ಟ್ರಾನ್ಸ್ಫರ್ ಆಗಲಿದೆ. ಈ ಹಣದ ಮೂಲಕ ಸಂಗೀತ ಶೋರೂಮ್ನಲ್ಲಿ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಇಷ್ಟೇ ಅಲ್ಲದೆ ಶೋರೂಮ್ನಲ್ಲಿ ಏನಾದರೂ ಖರೀದಿ ಮಾಡಿದ್ರೆ ತಕ್ಷಣ 50 GB ಡೇಟಾ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇನ್ನು ಸಂಗೀತ ಶೋರೂಮ್ನಲ್ಲಿ ಮೊಬೈಲ್ ಪರ್ಚೇಸ್ ಮಾಡಿದ್ರೆ 24 ತಿಂಗಳವರೆಗೂ 0 ಇಂಟ್ರೆಸ್ಟ್ ಸಿಗಲಿದೆ. EMI ಸೌಲಭ್ಯ ಕೂಡ ಇದ್ದು ಮೊಬೈಲ್ ಡ್ಯಾಮೇಜ್ ಆದರೆ 70%ರವರೆಗೂ ಕೂಡ ಶೋರೂಮ್ ಹಣ ಭರಿಸಿ ಹೊಸ ಮೊಬೈಲನ್ನೇ ಕೊಡುತ್ತೆ. ಇನ್ನು ಈ ಆಫರ್ 1 ವರ್ಷದವರೆಗೂ ಇರಲಿದ್ದು ಕಾಸ್ಟ್ಲಿ ಫೋನ್ಸ್ಗೆ 48 ತಿಂಗಳವರೆಗೂ ಇರಲಿದೆ. ಇಷ್ಟೇ ಅಲ್ಲ, ಮತ್ತಷ್ಟು ಮುಗಿದಷ್ಟು ಆಫರ್ಗಳನ್ನು ಸಂಗೀತ ಮೊಬೈಲ್ಸ್ ಗ್ರಾಹಕರಿಗಾಗಿ ನೀಡ್ತಾ ಇದೆ. ವ್ಯಾಪಾರ ಮೊಬೈಲ್ ಫೋನ್ ಮುಖ್ಯವಾಗಿ ಈಗ ಸಂಗೀತ ಗ್ಯಾಡ್ಜೆಟ್ಸ್ ಅಂತ ಶುರು ಮಾಡಿದ್ದೀವಿ. ಲಾಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಡಕ್ಟ್ಸ್, ಸುಮಾರು ಪ್ರಾಡಕ್ಟ್ಸು. ಇನ್ಫ್ಯಾಕ್ಟ್ ನನಗೆ ಎಷ್ಟೋ ಪ್ರಾಡಕ್ಟ್ಸ್ ಗೊತ್ತಿಲ್ಲ. ಆ ಥರದ ವಿನೂತನವಾದ ಪ್ರಾಡಕ್ಟ್ಸ್ ಎಲ್ಲ ಸಂಗೀತದಲ್ಲಿ ಇವಾಗ ಸೇಲ್ ಮಾಡ್ತಾ ಇದ್ದೀವಿ. ಜೊತೆಗೆ TVs ಜೊತೆಗೆ ಡ್ಯಾಶ್ ಕ್ಯಾಮ್ ಆ್ಯಂಡ್ ಆಡಿಯೋ ಸನ್ ಗ್ಲಾಸಸ್ ಆ್ಯಂಡ್ ರೋಬೋ ವ್ಯಾಕ್ಯೂಮ್ ಕ್ಲೀನರ್ಸ್ ಆ್ಯಂಡ್ ಮಸಾಜರ್ಸ್, ದೆನ್ ವೇರಿಯಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಏನು ಬೇಕಾದ್ರೂ ತೊಗೋಬೋದು. ನೀವು 5,001 ರೂಪಾಯಿ ಯೂಸ್ ಮಾಡಿಕೊಂಡು ಅದನ್ನು ತಗೋಬೋದು. ಒಂದು ಈಗ ರಾಜಕೀಯದ ವಿದ್ಯಮಾನಗಳನ್ನು ನೋಡೋಣ. ಯತ್ನಾಳ್ ಅವರಿಗೆ ಬಿಜೆಪಿಯಿಂದ ಆದಷ್ಟು ಬೇಗ ಸಿಹಿ ಸುದ್ದಿ ಬರುತ್ತೆ ಅಂತ ಬೆಳಗಾವಿಯ ಅಥಣಿಯಲ್ಲಿ ಮಾಜಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದಷ್ಟು ಬೇಗ ಪಕ್ಷದಲ್ಲಿ ಸ್ಥಾನಮಾನ ಸಿಗುತ್ತೆ. ಶಾಸಕ ಯತ್ನಾಳ್ ಅವರು ಕೂಡ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳಿದ್ದಾರೆ. ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣದ ಬಿಲ್ಲಿಂಗ್ ಆಗ್ತಾ ಇದೆ. ತಕ್ಷಣವೇ ಹಣ ಬಿಡುಗಡೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣದ ಸಮಸ್ಯೆ ಇದೆ. ಈ ಬಗ್ಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು. 2,000 ರೂಪಾಯಿ ಏಪ್ರಿಲ್ ತಿಂಗಳದ 2,000 ರೂಪಾಯಿ ಈಗಾಗಲೇ ಬಿಲ್ಲಿಂಗ್ ಆಗ್ತಾ ಇದೆ. ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ. ನಾನು ಪದೇ ಕಳೆದ 3-4 ದಿನದಿಂದ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ ಆಗಿರೋದು ಮಾರ್ಚ್ ತಿಂಗಳದ್ದು ಒಂದೇ. ಅದು ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಮಾರ್ಚ್ ತಿಂಗಳದ್ದು ಒಂದು ಕನ್ಫ್ಯೂಷನ್ನಲ್ಲಿ ನಮಗಿದೆ. ಅದರ್ವೈಸ್ ಇಲ್ಲಿಯವರೆಗೆ 19 ಕಂತನ್ನ ಕ್ಲಿಯರ್ ಮಾಡಿದ್ದೀನಿ. ಈಗ 20ನೇ ಕಂತು ಏಪ್ರಿಲ್ ಕೂಡ ನಾನು ಕ್ರೆಡಿಟ್ ಮಾಡಲಿಕ್ಕೆ ಆಲ್ರೆಡಿ ಹೇಳಿ ಬಂದಿದ್ದೀನಿ. ಸೊ ಆದಷ್ಟು ಬೇಗ ಅದು ಕೂಡ ಕ್ರೆಡಿಟ್. ಹೇಮಾವತಿ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ಹೋರಾಟ ಜೋರಾಗಿದೆ. ಇನ್ನು ಮಾಜಿ ಸಚಿವ ಸೊಗಡು ಶಿವಣ್ಣ ಸರ್ಕಾರದ ವಿರುದ್ಧ ಏಕಾಂಗಿ ಹೋರಾಟ ಆರಂಭಿಸಿದ್ದಾರೆ. ಏಕಾಂಗಿಯಾಗಿ ಡಿಸಿ ಕಚೇರಿ ಮುಂದೆ ಸೊಗಡು ಶಿವಣ್ಣ ಪ್ರತಿಭಟನೆಗೆ ಕೂತಿದ್ದಾರೆ. ದಿಢೀರ್ ಪ್ರತಿಭಟನೆಯಿಂದ ತುಮಕೂರು ನಗರ ಪೊಲೀಸರು ತಬ್ಬಿಬ್ಬಾಗಿದ್ರು.
ಯತ್ನಾಳ್ ಅವರಿಗೆ ಬಿಜೆಪಿಯಿಂದ ಆದಷ್ಟು ಬೇಗ ಸಿಹಿ ಸುದ್ದಿ ಬರುತ್ತದೆ ಅಂತ ಬೆಳಗಾವಿಯ ಅಥಣಿಯಲ್ಲಿ ಮಾಜಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದಷ್ಟು ಬೇಗ ಪಕ್ಷದಲ್ಲಿ ಸ್ಥಾನಮಾನ ಸಿಗುತ್ತೆ. ಶಾಸಕ ಯತ್ನಾಳ್ ರವರು ಕೂಡ ಮಾತಿನ ಮೇಲೆ ಹಿಡಿತ ಇರಬೇಕು ಅಂತ ಹೇಳಿದರು.